ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಅನ್ನಭಾಗ್ಯ ಯೋಜನೆಯ ಹಮಾಲಿಗಳು ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಪ್ರತಿಭಟನೆಗಿಳಿದಿರುವಂತಹ ವಿವರವಾದ ವರದಿಯನ್ನು ನಾವು ನಿಮ್ಮೆದುರಿಗೆ ಕೊಡ್ತಾ ಇದ್ವಿ. ಡಾಕ್ಟರ್ ವಾಸು ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ. ವಾಸು, ಒಂದು ವೇಳೆ ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಒಪ್ಕೊಂಡಿದ್ದೇ ಆದರೆ ಸರ್ಕಾರದ ಬಜೆಟ್ಗೆ ತುಂಬ ದೊಡ್ಡ ಮಟ್ಟದಲ್ಲಿ ಹೊರೆಯಾಗುತ್ತಾ ಅಥವಾ ಆ ಥರದ್ದು ಏನೂ ಇಲ್ಲ. ಭಾಳ ಚಿಕ್ಕದಾಗಿ ಇವತ್ತು ₹6 ಒಂದು ಕ್ವಿಂಟಾಲ್ಗೆ ಕೊಡ್ತಾ ಇದ್ದಾರೆ. ನಾವು ಕೇಳ್ತಾ ಇದ್ದೀವಿ, ನೋಡಿ ಈಗ ಒಂದು ಕೆಲಸ ಅಲ್ಲ, ಅದು ಲಾಟಿಂದ ತಂದು ಸ್ಕೇಲ್ಗೆ ಹಾಕಬೇಕು, ವೇಯ್ ಮಾಡಬೇಕು, ಅಲ್ಲಿಂದ ಲಾರಿಗೆ ತುಂಬಬೇಕು, ಲಾರಿಯಿಂದ ಅವರು ಹೋಗಬೇಕು ಇಲ್ಲಿಗೆ ರೇಷನ್ ಅಂಗಡಿ ತನಕ. ಅದೆಲ್ಲೋ ದೂರದಲ್ಲಿ 5 ಕಿಲೋಮೀಟರಿಂದ 50 ಕಿಲೋಮೀಟರ್ ತನಕ ದೂರ ಇರ್ತದೆ. ₹18 ಕೊಡಬೇಕು ಅಂತ. ಸೆಪ್ಟೆಂಬರ್ 3 ಸಭೆಯಲ್ಲಿ ಅಷ್ಟು ಕೊಡೋಕ್ಕಾಗೋದಿಲ್ಲ, ನಾವು ₹12 ₹10 ಕೊಡ್ತೀವಿ ಅಂತ ಹೇಳಿದ್ರು. ಸರಿ, ಅದನ್ನು ಒಂದು ಐಡೆಂಟಿ ಕಾರ್ಡ್ ಕೊಡಿ ಅಂತ ಹೇಳಿ. ESI PF ಥರದ ಇದು ಅವರಿಗೆ ಒಂದು ಲಾಂಗ್ ಟರ್ಮಲ್ಲಿ ಅವರಿಗೆ ಒಂದು ಸೆಕ್ಯೂರಿಟಿಯನ್ನು ಕಲ್ಪಿಸ್ತದೆ. ಇವತ್ತು ನೋಡಿ, ಇದೇ ಮಂಡ್ಯ ಜಿಲ್ಲೆಯಲ್ಲಿ ಐಡೆಂಟಿಟಿ ಕಾರ್ಡ್ ಏನಕ್ಕೆ ಯಾವ ರೀತಿಯಾಗಿ ಬದಲಾಗುತ್ತೆ? 30 ವರ್ಷದಿಂದ ಕೆಲಸ ಮಾಡ್ತಿದ್ದಾರೆ. ನಾ ಇದ್ದಕ್ಕಿದ್ದಾಗೆ ಒಂದು ದಿವಸ ಇವ್ರು ಏನೋ ಒಂದು ಸಣ್ಣ ಪುಟ್ಟ ವಿಚಾರಕ್ಕೆ ಗೋಡನ್ ಮ್ಯಾನೇಜರ್ ಯಾವತ್ತು ಬೇಕಾದ್ರೂ ನೀನು ಕೆಲಸ ಬಿಟ್ಟು ಹೋಗು ಅಂತ ಹೇಳ್ಬೋದು. ಇವ್ರು ಯಾರು ಈ 30 ವರ್ಷದಿಂದ ಕೆಲಸ ಮಾಡ್ತಿರೋರು? ಈ ಒಂದು ಇಡೀ ಸರ್ಕಾರದ ಒಂದು ಭಾಳ ದೊಡ್ಡದಾಗಿ ಪ್ರಚಾರ ತೆಗೆದುಕೊಳ್ತಕ್ಕಂಥ ಯೋಜನೆಯನ್ನು ಅತ್ಯಂತ ತಳಮಟ್ಟದಲ್ಲಿ ತಮ್ಮ ಬೆನ್ನು ಬಗ್ಗಿಸಿ ಕೆಲಸ ಮಾಡಿ ದುಡಿತಾ ಇರ್ತಕ್ಕಂಥವ್ರು ಇವ್ರು ಇಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಅವ್ರ ಕೆಳಗಡೆ ರೋಬೋಟ್ಗಳಿದ್ದಾರೆ ಅಂತ ತಿಳ್ಕೊಂಡಿದ್ದಾರೆ. ಇದಕ್ಕೆ ಒಂದು ದಿವಸ ಹೇಳ್ತಾರೆ, ನಾಳೆಯಿಂದ ಯಾರೋ ರೇಷನ್ ಅಂಗಡಿ ಎತ್ಕೊಂಡು ಹೋಗ್ತಾರೆ, ನೀವು 22 ದಿವಸ ಕೆಲಸ ಮಾಡ್ತಿದ್ರಿ, 14 ದಿವಸದೊಳಗಡೆ ಇನ್ನು ಮುಂದೆ ಎಲ್ಲ ಕಡೆಗೂ ಸರಬರಾಜು ಮಾಡಬೇಕು ಅಂತ. ಅದನ್ನು ಈ ರೋಬೋಟ್ಗಳು ಇವ್ರದಲ್ಲಿ ಜೀತ ನಡೆಸೋ ರೀತಿಯಲ್ಲಿ ಇವ್ರು ಇದ್ದಕ್ಕಿದ್ದಾಗೆ ಅವ್ರ ಕೆಲಸನ 1.5 ಪಟ್ಟು ಜಾಸ್ತಿ ಮಾಡ್ಕೊಂಡ್ಬಿಡ್ಬೇಕು. ಇವ್ರು ಹೇಳಿದ ತಕ್ಷಣ ಆಗಲಿಲ್ಲ ಅಂತ ಏನು ಮಾಡಬೇಕು? 10 ಜನ ಎಕ್ಸ್ಟ್ರಾ ಕಾರ್ಮಿಕರನ್ನು ತೆಗೆದುಕೊಂಡು ಇವ್ರು ಬೇಗ ಕೆಲಸ ಮುಗಿಸ್ಕೋಬೇಕು. 10 ಜನ ಎಕ್ಸ್ಟ್ರಾ ಕಾರ್ಮಿಕರನ್ನು ತೆಗೆದುಕೊಂಡ್ರು ಅಂದ್ರೆ ಏನರ್ಥ? ಇವ್ರ ಸಂಬಳ ಕಡಿತ ಆಯಿತು ಅಂತೇಳಿ. ಸೊ ಯಾರು ಇವರು ಏನಿದೆ? ಇವ್ರು 30 ವರ್ಷ ಕೆಲಸ ಮಾಡಿರೋದ್ರ ಬಗ್ಗೆ ಏನು ದಾಖಲೆ ಇದೆ? ಅದೊಂದು ಬೇಕು. ಎರಡನೇದು, ಅದು ಇದ್ದ ಮೇಲೆ ನಾವು ESI PF ಇತ್ಯಾದಿಗಳನ್ನು ಕೂಡ ನಾವು ಕೇಳ್ತೀವಿ ಅವ್ರ ಹತ್ರ. ಇದು ಯಾವುದನ್ನು ಕೂಡ ಸರ್ಕಾರ ಮಾಡ್ತಾ ಇಲ್ಲ. ಹಾಗಾಗಿ ₹6 ಇರೋದನ್ನು ನೀವು ₹18 ಮಾಡಿ, ESI ಕೊಡಿ, PF ಕೊಡಿ, ಒಂದು ಗುರುತಿನ ಚೀಟಿ ಕೊಡಿ ಅವ್ರಿಗೆ. ಇಷ್ಟನ್ನು ಕೇಳ್ತಿದ್ದೀವಿ. ಎಲ್ಲ ಕಡೆ ಲೇಬರ್ ಡಿಪಾರ್ಟ್ಮೆಂಟ್ ಅವ್ರು ಹೋಗಿದ್ದಾರೆ, ಅವ್ರಿಗೆ ಟಾಯ್ಲೆಟ್ ಇಲ್ಲ, ರೆಸ್ಟ್ ರೂಮ್ ಇಲ್ಲ, ಕುಡಿಯೋ ನೀರಿಲ್ಲ. ಬೆಳಗ್ಗಿಂದ ಸಂಜೆ ತನಕ ಧೂಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಮನೆಯಲ್ಲಿ ಆ ಧೂಳನ್ನು ಎತ್ಕೊಂಡು ಹೋಗ್ಬೇಕು ಅವ್ರ ಮನೆ ತನಕ. ಅಲ್ಲೇ ತೊಳ್ಕೊಳ್ಳೋದಕ್ಕೆ ಎಲ್ಲರೂ ವ್ಯವಸ್ಥೆ ಇದೆಯಾ? ಮ್ಯಾಂಡೇಟ್ರಿ ಇದೆಲ್ಲ ಸ್ಟ್ಯಾಚ್ಯುಟರಿ ಇದೇನಿದೆ ಪ್ರಾವಿಷನ್ಸು, ಇವೆಲ್ಲ ನಾವು ಮಾಡಿರೋಂಥದ್ದಲ್ಲ, ಈ ಸರ್ಕಾರ ಕೊಡಿ ಅಂತ ಜಾರಿ ಮಾಡ್ತಿಲ್ಲ. ಇಷ್ಟನ್ನ ತಾವು ಎನ್ಶೂರ್ ಮಾಡಿ. ಕ್ವಿಂಟಲ್ಗೆ ₹6 ಅಂದ್ರಲ್ಲ ನೀವು, ₹6 ಬರೀ ಗೋಡೌನ್ ತೆಗೆದು ಲಾರಿಗೆ ಹಾಕೋದಕ್ಕೆ, ಅಥವಾ ಒಂದು ಮೂಟೆ ಒಂದು ಕ್ವಿಂಟಲ್ ಹೋಗಿ ರೇಷನ್ ಅಂಗಡಿಗೆ ತಲುಪೋ ತನಕನೂ ₹6? ಅಲ್ಲಿ ತನಕ ತಲುಪೋದಕ್ಕೆ ಸರ್ಕಾರ ನಿಗದಿ ಮಾಡಿರ್ತಕ್ಕಂಥದ್ದು 2011ನೇ ಇಸ್ವಿನೊಳಗಡೆ, ಬಹುಶಃ ಇನ್ನು ಶೋಭಾ ಕರಂದ್ಲಾಜೆ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಅಲ್ಲಿ ಇದ್ರು ಅನ್ಸುತ್ತೆ, ಆ ಸಂದರ್ಭದಲ್ಲಾಗಿದ್ದು. ಇಲ್ಲಿದೆ ನನ್ನ ಹತ್ರ ಅವ್ರು ಕರೆದಿದ್ದ ಟೆಂಡರ್ ಫಾರ್ಮ್ ಇಲ್ಲೇ ಇದೆ. ಇದ್ರೊಳಗಡೆ ಏನೇನು ಮಾಡಬೇಕು, ಆಗ ಟೆಂಡರ್ ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ, ಎಲ್ಲೂ ಕೂಡ ಅದರೊಳಗಡೆ ಕಾಂಟ್ರಾಕ್ಟು ಒಂದು ಲೇಬರ್ ಕಾಂಟ್ರಾಕ್ಟ್ ಮಾಡೋಕ್ಕೆ ಲೇಬರ್ ಲೈಸೆನ್ಸ್ ತೊಗೋಬೇಕು, ಅದ್ರ ಬಗ್ಗೆ ಎಲ್ಲ ಇದೇ ಇಲ್ಲ. ESI ನಂಬರ್ ತೊಗೋಬೇಕು, PF ಕೋಡ್ ತೊಗೋಬೇಕು, ಏನೂ ಇಲ್ಲ, ನಥಿಂಗ್. ಸೊ ಹಾಗಾದ್ರೆ ಹೆಂಗೆ ನಡೀತಾ ಕೆಲಸ? ಇದು ಏನು ಮೆಷಿನ್ಗಳು ಮಾಡ್ತಾ ಇದೆಯಾ? ಮಂತ್ರ ಹಾಕಿ ನಡೆಸ್ತಾರ ಇದನ್ನೆಲ್ಲ ಕೂಡ? ಹಾಗಾಗಿ ಸರ್ಕಾರ ಒಂದು ಯೋಜನೆ ಮಾಡೋಕ್ಕೆ ಹೊರಟಾಗ ಇಲ್ಲಿ ಯಾರಿದ್ದಾರೆ, ಅತ್ಯಂತ ತಳದಲ್ಲಿ ಯಾರಿದ್ದಾರೆ ಅನ್ನೋದನ್ನು ಅವರು ಆಲೋಚನೆ ಮಾಡಬೇಕು. ಅದನ್ನು ಮಾಡ್ತಾ ಇಲ್ಲ ಅನ್ನೋದು. ಎಷ್ಟು ಜನ ಇದ್ದಾರೆ ಈ ರೀತಿಯಾಗಿ ಹಮಾಲಿಗಳು ಒಟ್ಟು ರಾಜ್ಯಾದ್ಯಂತ? 300 ಗೋಡೌನ್ ಇದೆ, 296 ಏನೋ ಗೋಡೌನ್ ಇದೆ. ಅದರೊಳಗಡೆ ಒಟ್ಟು 7,000 ಜನ ಕಾರ್ಮಿಕರುಗಳು ಕೆಲಸ ಮಾಡ್ತಾರೆ. ಇದಲ್ಲದೆ ಸ್ಟೇಟ್ ವೇರ್ ಹೌಸ್ ಮತ್ತು ಸೆಂಟ್ರಲ್ ವೇರ್ ಹೌಸ್ ಇದಕ್ಕೆ ಅಟ್ಯಾಚ್ಡ್ ಆಗಿರುತ್ತೆ, ಅಲ್ಲಿಂದನೂ ಕೂಡ ಅಕ್ಕಿ ಬರುತ್ತೆ. ಅದು ಇನ್ನೊಂದು 2-3 ಸಾವಿರ ಜನ ಜಾಸ್ತಿ ಆಗ್ತಾರೆ. ಇವರೆಲ್ಲರಿಗೂ ಸಹ ಸರ್ಕಾರ ತಮ್ಮ ಅನ್ನಭಾಗ್ಯ ಯೋಜನೆಯನ್ನು ಜಾರಿ ಮಾಡಲಿಕ್ಕೋಸ್ಕರ ತಾವು ದುಡಿತಾ ಇರ್ತಕ್ಕಂಥ, ಅತ್ಯಂತ ತಳದಲ್ಲಿ ತಮ್ಮ ಬೆನ್ನನ್ನು ಬಾಗಿಸ್ಕೊಳ್ತಾ ಇರ್ತಕ್ಕಂಥ, ಕಾಲುಮೂಳೆ ಸವಿಸ್ಕೊಳ್ತಾ ಇರ್ತಕ್ಕಂಥ ಮತ್ತು ಅವರು ಬಡವರೇ ಆಗಿದ್ದಾರೆ, ಅವರಿಗೆ ತಾವು ಇದೆಲ್ಲವನ್ನು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಇಷ್ಟನ್ನು ಕನಿಷ್ಠ ನಾನು ಜನಪರ ಅಂತ ಹೇಳ್ತಕ್ಕಂಥ ಯಾವುದೇ ಸರ್ಕಾರ, ಶೋಷಿತರ ಪರ, ದಮನಿತ ಸಮುದಾಯಗಳ ಪರ ಅಂತ ಹೇಳೋವಂಥ ಸರ್ಕಾರ ಕಾರ್ಮಿಕರನ್ನಾಗಿ ನೋಡಬೇಕು. ಇವರೆಲ್ಲರೂ ಕೂಡ ಅವರು ಬೇರೆ ಬೇರೆ ಜಾತಿ ಸಮುದಾಯಗಳಿಗೆ ಸೇರಿದವರನ್ನಾಗಿ ಮಾಡಿ ಅವರಿಗೆ ಹಾಸ್ಟೆಲಲ್ಲಿ ನಾವೇನೋ ಸೀಟ್ ಕೊಡಿಸ್ತೀವಿ, ತಮ್ಮ ಕುಲಗುರುಗಳ ಹೆಸರಿನಲ್ಲಿ ನಾವೇನೋ ಪೀಠ ಸ್ಥಾಪನೆ ಮಾಡ್ತೀವಿ ಅಂತ ಹೇಳೋದಿದೆಯಲ್ಲ, ಭಾಳ ದುರಂತ ಇದು. ಅವೆಲ್ಲ ಆಗಬೇಕು. ಇವತ್ತು ಈ ದೇಶದ ಅಹಿಂದ ಸಮುದಾಯಕ್ಕೆ, ಎಲ್ಲ ಶೋಷಿತ ಸಮುದಾಯಗಳಿಗೆ ಅವರು ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ಕೆಲಸ ಆಗಬೇಕು. ಆದರೆ ಅದೇ ಸಂದರ್ಭದಲ್ಲಿ ಕಾರ್ಮಿಕರಾಗಿದ್ದಾರೆ. ಅವರು ಕುಲಗುರುಗಳ ಹೆಸರಿನಲ್ಲಿ ನಡೆಯೋ ಪೀಠದಿಂದ ಮತ್ತು ವರ್ಷಕ್ಕೊಮ್ಮೆ ನಡೆಯೋ ಜಾತ್ರೆಗಳಿಂದ ತಾವು ಕೊಡುವಂಥ ಅನುದಾನದಿಂದ ಹೊಟ್ಟೆ ತುಂಬುವುದಿಲ್ಲ. ಎಕ್ಸಾಕ್ಟ್ಲಿ. ಚಂದ್ರಕಾಂತ್ ಅವ್ರನ್ನ ನಾನು ಕೇಳೋದಕ್ಕೆ ಬಯಸ್ತೀನಿ. ಚಂದ್ರಕಾಂತ್ ಅವರೇ, ಕೆಲಸ ಮಾಡುವಂಥ ಸ್ಥಳದಲ್ಲಿ ತುಂಬ ರಿಸ್ಕ್ಗಳಿರುತ್ತೆ, ಮೂಟೆಗಳಿರುತ್ತೆ, ಲಾರಿಗಳು ಓಡಾಡ್ತಾ ಇರುತ್ತೆ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆದರೆ ನಿಮ್ಮ ಸಹಾಯಕ್ಕೆ ಯಾರು ಬರ್ತಾರೆ ಅಲ್ಲಿ? ಅಂಥ ಘಟನೆಗಳೇನಾದ್ರು ನಡೆದಿದೆಯಾ ನೀವು ಕೆಲಸ ಮಾಡೋ ಕಡೆ? ನಡೆದಿವೆ ಸರ್. ಯಾರು ಬರ್ತಾರೆ ನಿಮ್ಮ ಸಹಾಯಕ್ಕೆ ಅಂತ ಸಂದರ್ಭದಲ್ಲಿ? ಸರ್, ಆ ಟೈಮಿಗತ್ತು ಯಾರೋ ಬಂದಿಲ್ಲ. ಈ ಜೊತೆಲಿ ನಮ್ಮ ಸಂಗಡ ಕೆಲಸ ಮಾಡೋಣ ಹೋಗ್ಬೋದು. ಗೋಡನಲ್ಲಿ ಬಾಗಲು ಬಿದ್ದು ಕಾಲು ಮುರಿದಲ್ಲಿ ಮನೆಯಲ್ಲಿ ಬಿದ್ದಾನೆ ಸರ್. ಅವನಿಗೆ ಯಾರು ಮಾತಾಡ್ಸಲಕ್ಕನಲ್ಲ, ಯಾರೋ ₹100 ನೋಟ್ನ ಕೊಟ್ಟಿಲ್ಲ ಸರ್. ಅವನೇ ಗುಳ್ಳಾಡ್ತಾನೆ ಸರ್. ಅವನಿಗೆ 4 ಮಕ್ಕಳಿದ್ದರು. ಓಕೆ.
ಇವತ್ತು ಅವನೇ ದುಡ್ದೆ ಹೊಟ್ಟೆ ತುಂಬಿಸೋಂಥ ಜೀವನ ಅಂತ ಪರಿಸ್ಥಿತಿದಾಗ ಇವತ್ತು ಕಾಲ ಮುರ್ಕೊಂಡು ಅವನು ಮನೆಯಾಗೆ ಕೂತಿದ್ದಾನೆ ಸರ್. ಯಾರು ಬಂದಿಲ್ಲ, ಅವ್ನು 100 ರೂಪಾಯಿ ನೋಟ್ ಇದು ಹೆಂಗೆ ಆಯ್ತದ, ಯಾರು ಸರ್ಕಾರದವ್ರನ್ನ ಯಾರೂ ಇದು ಮಾಡಿಲ್ಲ ಸರ್. ತಾವು ಹೇಳೋದು ಒಂದು 100 ರೂಪಾಯಿ ಕೂಡ ಪರಿಹಾರ ಸಿಗಲಿಲ್ಲ ಆತನಿಗೆ ಅಂತ. ಹೌದು ಸರ್, 100 ರೂಪಾಯಿ ಸತ್ಯಕ್ಕೇನು ಪರಿಹಾರ ಸಿಗಲಿಲ್ಲ. ಇದೇ ಗುಲ್ಬರ್ಗ ಅರ್ಬನ್ ಗೋಡನ್ದಲ್ಲಿ ಕಾಲು ಮುರಿದಿದ್ದ ಸರ್ ಒಂದು. ಆತನ ಮನೆ ಹೇಗೆ ನಡೀತಿದೆ ಈಗ? ಸರ್ ಮನೆಗೆ ಕೂತ್ಕೊಂಡೇ ಬಿಟ್ಟ ನಮ್ಮ 3-4 ಮಕ್ಕಳ ಮನೆಯಾಗ ತಿರ್ತಾ ಇದ್ದು, ಎಲ್ಲ ಸಣ್ಣ ಸಣ್ಣ ಮಕ್ಕಳಿದ್ದಾವೆ ಸರ್. ಏನು ಮಾಡಬೇಕು, ಅಲ್ಲಿ ಇಲ್ಲಿ ಹೆಂಡ್ರ ಮಕ್ಕಳು ಗೌಂಡರ್ಕಾಗಿ ಅಲ್ಲಿ ಇಲ್ಲಿ ಕೂಲಿ ಮಾಡಿ ಉಣ್ತಾ ಇದ್ದಾರೆ ಸರ್. ಏನು ಮಾಡ್ಬೇಕು, ಹೊಟ್ಟಿ ಪಾಡಿಗೆ ಏನು ಮಾಡ್ಬೇಕು ಸರ್ ಈಗ ಅವರು? ತಮ್ಮ ಬೇಡಿಕೆಗಳು ಈಗ ಅವನು ಚಲೋನೇ ಇದ್ದು ಮುಟ್ಟೆ ಹೊರತಿದ, ಈ ಕಡೆ 100 150 200 ಕೂಲಿ ಹೋಯ್ತಿದ, ಹೆಂಡ್ರ ಮಕ್ಕಳೆಲ್ಲ ಸಲುತ್ತಿದ ಸರ್. ಈಗ ಅವನಿಂದ ಕಾಲ ಮುರ್ಕೊಂಡು ಮನೆಯಲ್ಲಿ ಬಿದ್ದ ಮೂಲಕ ಅವನಿಗೆ ದುಡ್ಡು ಅನ್ನ ಯಾರು ಹಾಕ್ಬೇಕು ಸರ್ ಅವರಿಗೆ? ಎಸ್ ಸರ್, ಮಾತಾಡ್ತೀನಿ ಚಂದ್ರಕಾಂತ್ ಅವರೇ. ಈ ಬೇಡಿಕೆಗಳು ಈಡೇರಿದರೆ ಇಂಥ ಘಟನೆಗಳಾದಂಥವ್ರಿಗೆ ಯಾವ ರೀತಿಯಾದಂಥ ಸಹಾಯಗಳು ಸಿಗ್ಬೋದು ಅಂತೀರಿ ನೀವು? ಹೌದು, ಖಂಡಿತವಾಗ್ಲೂ. ಈಗ ನೋಡಿ, ಒಂದು ಉದಾಹರಣೆ ಕೊಡ್ತೀನಿ. ಚಂದ್ರಕಾಂತ್ ಅವ್ರು ಹೇಳಿದಂಥ ಉದಾಹರಣೆನೇ ಜುಲೈ 17ನೇ ತಾರೀಕು ಮಂಡ್ಯದೊಳಗಡೆ ಮೂಟೆ ಹೊತ್ಕೊಂಡು ಹೋದಂಥ ಮದೇವಪ್ಪ ಅನ್ನೋಂಥ ಕಾರ್ಮಿಕ ಆಕ್ಸಿಡೆಂಟ್ ಆಗಿ ಕಾಲು ಛಿದ್ರ ಆಗೋಯ್ತು. ಇವತ್ತಿನವರೆಗೂ ಆತ ಕೆಲಸ ಮಾಡೋಕ್ಕಾಗಲ್ಲ. ಇವತ್ತು ಮಂಡ್ಯದಲ್ಲಿ ಧರಣಿ ಕೂತಿದ್ದಾನೆ ಆತ ಕೂಡ ಬಂದು. ಆ ಥರ ನಡೆಯೋಕ್ಕಾಗ್ತಾ ಇಲ್ಲ. ಆಟೋದಿಂದ ಎತ್ಕೊಂಬಂದು ಧರಣಿ ಜಾಗದಲ್ಲಿ ಕೂಡಿಸ್ಕೊಂಡಿದ್ದಾರೆ. ಆತನ ಕಾಲಿನ ಫೋಟೋ ನಾವು ತೆಗೆದ್ವಿ. ಆ ಸಂದರ್ಭದಲ್ಲಿ ಆಸ್ಪತ್ರೆಗೆ ಕರ್ಕೊಂಡು ಹೋದಾಗ ಅದರೊಳಗಡೆ ಅದನ್ನು ಝೂಮ್ ಮಾಡಿ ನೋಡಿದ್ರೆ ಅಕ್ಕಿ ಕಾಳುಗಳು ಕಾಣ್ತಾ ಇದೆ. ನಾವು ಹಿಂದೆ ಭಾಷಣ ಮಾಡಿದಾಗ ಹೇಳ್ತಾ ಇದ್ವಿ, ನೀವು ತಿನ್ನೋ ಪ್ರತಿ ಅಕ್ಕಿಯ ಕಾಳಿನಲ್ಲಿ ಈ ಕಾರ್ಮಿಕರ ಬೆವರು ಮೆತ್ಕೊಂಡಿದೆ ಅಂತ. ಇವತ್ತು ರಕ್ತ ಮೆತ್ತಿದೆ ಅಂತ ಹೇಳಬೇಕಾಗ್ತದೆ. ಅಂದರೆ ಇದನ್ನು ಸುಮ್ಮನೆ ಗ್ಲೋರಿಫೈ ಮಾಡೋಕ್ಕೆ, ರೊಮ್ಯಾಂಟಿಸೈಸ್ ಮಾಡೋಕ್ಕಲ್ಲ. ಇದೆಲ್ಲವೂ ರೂಪಕ ಅರ್ಥದಲ್ಲೇ. ಆದರೆ ಇದನ್ನು ಅರ್ಥ ಮಾಡ್ಕೋಬೇಕು. ಆಳೋ ಜನಕ್ಕೆ ಇಷ್ಟು ಸೆನ್ಸಿಟಿವಿಟಿ ಇರಬೇಕು. ಈಗ ಮಾದೇವಪ್ಪನಿಗೆ ಏನು ನಯ ಪೈಸಾ ಕೊಡಲಿಲ್ಲ. ಹೋಗಿ ಫುಡ್ DD ಆಫೀಸ್ ಒಳಗಡೆ ನುಗ್ಗಿ ನಾವು ಅಲ್ಲಿ ನಿಂತಾಗ SP DC ಓಡ್ ಬಂದು ಹಂಗೆ ಮಾಡಬೇಡಿ ಅಂತೇಳಿ 25,000 ರೂಪಾಯಿ ಅವ್ರು ಕೊಟ್ಟರು. 1.5 ಲಕ್ಷ ರೂಪಾಯಿ ಆತನಿಗೆ ಖರ್ಚಾಗಿತ್ತು. ದಿನೇಶ್ ಗುಂಡೂರಾವ್ ಮೈಸೂರಿಗೆ ಹೋಗ್ತಾರೆ ಅಂತ ಗೊತ್ತಾಗಿ ಅವ್ರು ಮಂಡ್ಯಕ್ಕೆ ಬರೋ ಟೈಮಲ್ಲಿ ಅಡ್ಡ ಹಾಕಿ ಗೇರಾವ್ ಮಾಡಿದಾಗ ಅವರು ಹರ್ಷಗುಪ್ತ ಅವ್ರು ಹೇಳಿದ್ರು, ಬೇಗ ಫೈಲ್ ಮೂವ್ ಮಾಡಿ ನಾವು ಅವ್ರು ಕೊಡಿಸ್ತೀವಿ ಅಂತ ಹೇಳಿದ್ರು. ಕೊಡಿಸ್ಲೂಬಹುದು. ಮಂಡ್ಯದಲ್ಲಿ ಜನ ಬಿಡೋದಿಲ್ಲ. ಹೋದಾಗೆಲ್ಲ ಅಡ್ಡ ಹಾಕ್ತಾರೆ ಕಾರ್ಗೆ ಅಂತೇಳಿ ಅವ್ರು 1.5 ಲಕ್ಷನೂ ಕೊಡ್ಬೋದು. ಆದರೆ ಇದು ಮಾದೇವಪ್ಪನ ಕೊಟ್ಟಿದ್ರಿ, ಇನ್ಯಾರೋ ಶರಣಪ್ಪನಿಗೆ ಆಗ್ತದೆ, ಮತ್ತಿನ್ಯಾರೋ ತಿಪ್ಪೇಶಿಗೆ ಆಗ್ತದೆ. ಅದನ್ನು ತಾವು ಸಾಲ್ವ್ ಮಾಡಬೇಕು ಅಂತಂದರೆ ಅದಕ್ಕೊಂದು ಮೆಕ್ಯಾನಿಸಮ್ ಬೇಕು. ಅದು ESI, ಅದು PF, ಅದು ಬೇರೆ ಥರದ ಇನ್ಶೂರೆನ್ಸು. ಇದನ್ನು ನಾವು ಕೇಳ್ತಾ ಇದ್ದೀವಿ. ಇದನ್ನು ಏನ್ರಿ, ಇದೇನು ಒಂದು ಮಾದರಿ ಉದ್ಯೋಗದಾತ ಆಗಿರ್ಬೇಕಂತ ಸರ್ಕಾರ ಒಂದು ಖಾಸಗಿ ಕಾಂಟ್ರಾಕ್ಟ್ ಉಪಕಾರ ಅನ್ಕೊಂಡು ಕೊಡೋದು ಬೇಡ, ಅವ್ರ ಹಕ್ಕು ಅಂತ ಕೊಡಬೇಕು. ಎಲ್ಲ ಕಾರ್ಮಿಕರಿಗೂ ದಕ್ಕಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ. ಸೊ ಇಷ್ಟನ್ನ ಈ ಸರ್ಕಾರ ಮಾಡದೇ ಇದ್ರೆ ಈ ಜನವರಿ 19ನೇ ತಾರೀಕಿನ ದಿವಸ ಈ ರಾಜ್ಯ ಮಟ್ಟದಲ್ಲಿ ಇವರೆಲ್ಲರದ್ದು ಸಭೆ ಕರೆದಿದ್ವಿ. ಆ ಸಭೆಯಲ್ಲಿ ಅನಿರ್ದಿಷ್ಟ ಅವಧಿ ಇದನ್ನ ನಾವು ನಿಲ್ಸಕ್ಕೆ ಅಂತ ನಾವು ಹೊರಟಿದ್ದೀವಿ. ಸರ್ಕಾರ ಮತ್ತು ಫುಡ್ ಡೈರೆಕ್ಟರ್ಗಳು ಹೇಳ್ತಾ ಇದ್ದಾರೆ ನಾವು ಎಸ್ಮಾ ತರ್ತೀವಿ ಅಂತ. ತನ್ನಿ ತಾವು ಪಾಪ ಇವ್ರ ಮೇಲೆ ಎಸ್ಮಾ ತರಬೇಕಾಗಿರೋದು ತಾವು. ಈಗಾಗಲೇ ಆ ಥರದ ಕಾಯ್ದೆಗಳನ್ನ ಬೆಳಗಾವಿ ಅಧಿವೇಶನದಲ್ಲಿ ಪಾಸ್ ಮಾಡ್ಕೊಂಡಿದ್ದೀರಿ. ಇದು ತಮ್ಮ ಬಾಡಿ ಶಕ್ತಿ ಅಂತ ನೀವು ಮಾಡಿ ಅದನ್ನು ಮಾಡಿ ನಾವು ಎದುರಿಸ್ತೀವಿ ಕಾರ್ಮಿಕರಿಗೆ. ಬೇರೆ ನಾವು ಈ ರಾಜ್ಯದ ಜನರನ್ನ ಈ ಒಂದು ವಿಚಾರಕ್ಕೆ ಕರ್ನಾಟಕ ಶ್ರಮಿಕ ಶಕ್ತಿಯ ಸಂಘಟನೆ ಜೊತೆಗೆ ನಾವು ನಿಲ್ಲಬೇಕು ಅಂತ ನಾವೆಲ್ಲರನ್ನೂ ಕೇಳ್ತೀವಿ. ಸರ್ಕಾರ ಏನು ಮಾಡುತ್ತೆ ಮಾಡಲಿ. ಧನ್ಯವಾದಗಳು ವಾಸು, ಸ್ಟುಡಿಯೋಗೆ ಬಂದಿದ್ದಕ್ಕೆ. ಈ ಹೋರಾಟಕ್ಕೆ ಜಯ ಸಿಗಲಿ ಮತ್ತು ಆ ಕಾರ್ಮಿಕರ ಬದುಕಿನಲ್ಲಿ ಒಂದು ಬೆಳಕು ಮೂಡಲಿ ಅಂತ ನಾನು ಹಾರೈಸ್ತೀನಿ. ತಮಗೂ ಧನ್ಯವಾದಗಳು ಸರ್, ಈ ಒಂದು ವಿಚಾರವನ್ನು ಜನರ ಮುಂದೆ ಇಡೋದಕ್ಕೆ ಅವಕಾಶ ಕೊಟ್ಟಿದ್ದೀರಿ. ಹಾಟ್ ನ್ಯೂಸ್ನಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ನ ನಂತರ ಕುಂದಗೋಳದ ಶಾಸಕ CS ಶಿವಳ್ಳಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಒಂದು ರೇಪ್ ಕೇಸ್ಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ. ಇನ್ಫ್ಯಾಕ್ಟ್ ಆರಂಭದಲ್ಲಿ ಅದು ರೇಪ್ ಕೇಸ್ ಅಂತ ಅನಿಸಿತ್ತು, ಆದರೆ ನಂತರ ಒಂದು ಷಡ್ಯಂತ್ರದ ಪ್ರಕರಣ ಆಗಿ ಮಾರ್ಪಾಡಾಗಿದೆ. ಆ ಇಂಟ್ರೆಸ್ಟಿಂಗ್ ವಿವರಗಳನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ಹಾಟ್ ನ್ಯೂಸ್ನಲ್ಲಿ ಮತ್ತೊಂದು ಬ್ರೇಕ್.